ओम शांति, ओम शांति, ओम शांति, ओम। ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ. ಶುಭದ ಕರ್ಮದಿ ಪುಣ್ಯ ಧರ್ಮದಿ, ಶುಭದ ಕರ್ಮದಿ ಪುಣ್ಯ ಧರ್ಮದಿ ಆತ್ಮ ಸಂಸ್ಕೃತಿ ಅರಳಲಿ, ಆತ್ಮ ಸಂಸ್ಕೃತಿ ಅರಳಲಿ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ನಮ್ಮ ಬದುಕಿನ ಕ್ಷಣವು ಕ್ಷಣವು ಅತ್ಯಮೂಲ್ಯದ ಆಸ್ತಿಯು. ನಮ್ಮ ಬದುಕಿನ ಕ್ಷಣವು ಕ್ಷಣವು ಅತ್ಯಮೂಲ್ಯದ ಆಸ್ತಿಯು. ಹೊತ್ತು ಹೋದರೆ ಮತ್ತೆ ಬಾರದು, ಹೊತ್ತು ಹೋದರೆ ಮತ್ತೆ ಬಾರದು. ಬರಲಿ ಯೋಗದ ರಕ್ಷೆಯು, ಬರಲಿ ಯೋಗದ ರಕ್ಷೆಯು. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ
ಕಳೆದ ಜೀವನ ಕಳೆದು ಹೋಯಿತು ಏಕೆ ಚಿಂತಿಸಿ ಕೊರಗುವೆ ಕಳೆದ ಜೀವನ ಕಳೆದು ಹೋಯಿತು ಏಕೆ ಚಿಂತಿಸಿ ಕೊರಗುವೆ ಕಣ್ಣು ಅರಳಿಸಿ ಒಮ್ಮೆ ನೋಡಲು ಕಣ್ಣು ಅರಳಿಸಿ ಒಮ್ಮೆ ನೋಡಲು ಶಿವನ ಕರುಣೆಯ ಪಡೆಯುವೆ ಶಿವನ ಕರುಣೆಯ ಪಡೆಯುವೆ ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ ಶುಭದ ಕರ್ಮದಿ ಪುಣ್ಯ ಧರ್ಮದಿ ಶುಭದ ಕರ್ಮದಿ ಪುಣ್ಯ ಧರ್ಮದಿ ಆತ್ಮ ಸಂಸ್ಕೃತಿ ಅರಳಲಿ ಆತ್ಮ ಸಂಸ್ಕೃತಿ ಅರಳಲಿ ಆತ್ಮ ಸಂಸ್ಕೃತಿ ಅರಳಲಿ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 16/2/2021. मीठे बच्चे, तुमने अपनी जीवन डोर एक बाप से बांधी है. तुम्हारा कनेक्शन एक से है. एक से ही तोड़ निभाना है. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ತಮ್ಮ ಜೀವನ ಸೂತ್ರಧಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ನಿಮ್ಮ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇದೆ. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. प्रश्न, संगम युग पर आत्मा अपनी डोर परमात्मा के साथ जोड़ती है. इसकी रस्म अज्ञान में किस रीति से चलती आ रही है? ಸಂಗಮ ಯುಗದಲ್ಲಿ ಆತ್ಮವು ತನ್ನ ಬುದ್ಧಿಯ ದಾರವನ್ನು ಪರಮಾತ್ಮನ ಜೊತೆಗೆ ಜೋಡಿಸುತ್ತದೆ. ಅದರ ಪದ್ಧತಿಯು ಅಜ್ಞಾನದಲ್ಲಿ ಯಾವ ರೀತಿಯಿಂದ ನಡೆದು ಬರುತ್ತದೆ? उत्तर, शादी के समय स्त्री का पल्लव पति के साथ बांधते हैं. स्त्री समझती है जीवन पर उनका ही साथी होकर रहना है. ವಿವಾಹದ ಸಮಯದಲ್ಲಿ ಸ್ತ್ರೀಯ ಸೆರಗನ್ನು ಪತಿಯ ಶಲ್ಯದ ಜೊತೆಗೆ ಗಂಟು ಹಾಕುತ್ತಾರೆ. ಜೀವನ ಪೂರ್ತಿ ಅವರ ಜೊತೆಗಾರ್ತಿಯಾಗಿಯೇ ಇರಬೇಕೆಂದು ಸ್ತ್ರೀ ತಿಳಿದುಕೊಳ್ಳುತ್ತಾರೆ. ತುಮ್ನೆ ತೋ ಅಬ್ ಅಪ್ನಾ ಪಲ್ಲವ್ ಬಾಪ್ ಕೆ ಸಾಥ್ ಜೋಡಾ ಹೈ. ಈಗ ನೀವಂತೂ ತಮ್ಮ ಬುದ್ಧಿಯನ್ನು ಅರ್ಥಾತ್ ದಾರವನ್ನು ತಂದೆಯ ಜೊತೆಗೆ ಜೋಡಿಸಿದ್ದೀರಿ. तुम जानते हो हमारी परवरिश आधा कल्प के लिए बाप द्वारा होगी. ನಿಮಗೆ ತಿಳಿದಿದೆ ಅರ್ಧಾಕಲ್ಪಕ್ಕಾಗಿ ನಮ್ಮ ಪಾಲನೆಯು ತಂದೆಯ ಮೂಲಕವೇ ಆಗುವುದು. ಗೀತ್, ಜೀವನ್ ಡೋರ್ ತುಮ್ಹಾರಿ ಸಂಗ ಬಾಂಧಿ. ಜೀವನದ ಬಂಧನವನ್ನು ನಿಮ್ಮೊಂದಿಗೆ ಬಂಧಿಸಿರುವೆ. ಓಂ ಶಾಂತಿ. ದೇಖೋ ಗೀತ್ ಮೇ ಕಹತೆ ಹೈ ಜೀವನ್ ಡೋರ್ ತುಮ್ಸೆ ಬಾಂಧಿ. ನೋಡಿ, ಗೀತೆಯಲ್ಲಿ ಹೇಳ್ತಾರೆ, ಜೀವನ ಬಂಧನವನ್ನು ನಿಮ್ಮೊಂದಿಗೆನೆ ಬಂಧಿಸಿರುವೆ. जैसे कोई कन्या है वह अपनी जीवन की डोर पति के साथ बांधती है. ಹೇಗೆ ಯಾವುದೇ ಕನ್ಯೆ ತಮ್ಮ ಜೀವನದ ದಾರವನ್ನ ಪತಿಯ ಜೊತೆಗೆ ಜೋಡಿಸುತ್ತಾರೆ. ಸಮಜ್ತಿ ಹೈ ಕಿ ಜೀವನ್ ಭರ್ ಉನ್ಕಾ ಹಿ ಸಾಥಿ ಹೋಕರ್ ರಹನಾ ಹೈ. ತಿಳಿದುಕೊಳ್ತಾರೆ, ಜೀವನ ಪರ್ಯಂತ ಅವರ ಜೊತೆಗಾರರಾಗಿಯೇ ಇರಬೇಕು. ಉನ್ಕೋ ಹಿ ಪರಿವರ್ಶ ಕರ್ನಿ ಹೈ. ऐसे नहीं कि कन्या को उनकी परवरिश करनी है. ಅವರೇ ಪಾಲನೆ ಮಾಡಬೇಕು. ಕನ್ಯೆಯು ಅವರ ಪಾಲನೆ ಮಾಡಬೇಕಂತಿಲ್ಲ. ಜೀವನ ಪರ್ಯಂತ ಅವರೇ ಪಾಲನೆ ಮಾಡಬೇಕು. ತುಮ್ ಬಚ್ಚೋನೆ ಬಿ ಜೀವನ್ ಡೋರ್ ಬಾಂಧಿ ಹೈ. ಇದು ಲೌಕಿಕದ ಉದಾಹರಣೆ. ಈಗ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸಹ ಜೀವನ ಬಂಧನವನ್ನು ಬಂಧಿಸಿದ್ದೀರಿ. ಯಾರೊಂದಿಗೆ? ಬೇಹದ್ದಿನ ತಂದೆಯೊಂದಿಗೆ. ಬೇಹದ್ ಕಾ ಬಾಪ್ ಕಹೋ, ಟೀಚರ್ ಕಹೋ, ಗುರು ಕಹೋ, ಜೋ ಕಹೋ. ಬೇಹದ್ದಿನ ತಂದೆಯಂತಾದ್ರೂ ಹೇಳಿ, ಶಿಕ್ಷಕ ಅಂತ ಹೇಳ್ಬೋದು, ಅಥವಾ ಗುರು ಅಂತನೂ ಹೇಳ್ಬೋದು. ಯಾ ಆತ್ಮೋ ಕಿ ಜೀವನ್ ಕಿ ಡೋರ್ ಪರಮಾತ್ಮ ಕೆ ಸಾಥ್ ಬಾಂಧನೆ ಕಿ ಹೈ. ಈಗ ಈ ಆತ್ಮಗಳ ಜೀವನದ ಹಗ್ಗವು ಪರಮಾತ್ಮನ ಜೊತೆಗೆ ಬಂಧಿಸಬೇಕಾಗಿದೆ. ವಹ ಹೈ ಹದ್ ಕಿ ಸ್ಥೂಲ್ ಬಾತ್. ಈಗ ಬಾಬಾ ಕೊಟ್ಟ ಉದಾಹರಣೆ ಅದು ಹದ್ದಿನ ಸ್ಥೂಲ ಮಾತು. ಇದು ಸೂಕ್ಷ್ಮ ಮಾತಾಗಿದೆ. ಕನ್ಯಾ ಕೆ ಜೀವನ್ ಕಿ ಡೋರ್ ಪತಿ ಕೆ ಸಾಥ್ ಬಾಂಧಿ ಜಾತಿ ಹೈ.
ಕನ್ಯೆಯ ಜೀವನದ ಬಂಧನವನ್ನ ಪತಿಯ ಜೊತೆಗೆ ಬಂಧಿಸಲಾಗ್ತದೆ. वो उनके घर जाती हैं. ಕನ್ಯೆಯು ಆ ಮನೆಗೆ ಅಥವಾ ಅವರ ಮನೆಗೆ ಹೋಗ್ತಾರೆ. देखो हर एक बात समझने की बुद्धि चाहिए. ಇಲ್ಲಿ ಬಾಬಾ ಈ ರೀತಿ ಯಾಕೆ ಉದಾಹರಣೆ ಕೊಡ್ತಾರೆ, ಪ್ರತಿಯೊಂದು ಮಾತನ್ನು ಸಹ ತಿಳಿದುಕೊಳ್ಳುವಂತಹ ವಿಚಾರ ಇದು. ಕಲಿಯುಗ ಮೇ ಹೇ ಸಬ್ ಆಸುರಿ ಮತ್ ಕಿ ಬಾತೆ. ಇವತ್ತು ಕಲಿಯುಗದಲ್ಲಿ ಎಲ್ಲವೂ ಸಹ ಆಸುರಿ ಮತದ ಮಾತಾಗಿದ್ದಾವೆ. ತುಮ್ ಜಾನ್ತೆ ಹೋ ಹಮ್ನೆ ಜೀವನ್ ಕಿ ಡೋರ್ ಏಕ್ ಸೆ ಬಾಂಧಿ ಹೈ. ಈಗ ನಮಗೆ ತಿಳಿದಿದೆ ನಾವು ಒಬ್ಬರೊಂದಿಗೆನೇ ಸಂಬಂಧವನ್ನ ನಿಭಾಯಿಸಬೇಕು. ತುಮ್ಹಾರ ಕನೆಕ್ಷನ್ ಏಕ್ ಸೆ ಹೈ. ಯಾಕೆಂದ್ರೆ ನಮ್ಮ ಸಂಬಂಧ ಆ ಒಬ್ಬನ ಜೊತೆಗಿದೆ. ಏಕ್ ಸೆ ಹಿ ತೋಡ್ ನಿಭಾನಾ ಹೈ. ಆ ಒಬ್ಬನೊಂದಿಗೆನೇ ಸಂಬಂಧವನ್ನು ನಿಭಾಯಿಸಬೇಕು. ಕ್ಯೂಂಕಿ ಉನ್ಸೆ ಹಮ್ಕೋ ಬಹುತ್ ಅಚ್ಚಾ ಸುಖ ಮಿಲ್ತಾ ಹೈ. ಯಾಕೆಂದ್ರೆ ಅವರಿಂದ ನಮಗೆ ಬಹಳ ಒಳ್ಳೆಯ ಸುಖ ಸಿಗ್ತಾ ಇದೆ. ವೋ ಹಮ್ಕೋ ಸ್ವರ್ಗ ಮಾಲೀಕ್ ಬನಾತಾ ಹೈ. ಶುಭಾಬ ನಮ್ಮನ್ನೇನ್ ಮಾಡ್ತಾ ಇದ್ದಾರೆ, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ತೋ ಐಸೆ ಬಾಪ್ ಕಿ ಶ್ರೀಮತ್ ಪರ್ ಚಲ್ನಾ ಚಾಹಿಯೆ. ಹಾಗಾದ್ರೆ ಇಂತಹ ತಂದೆಯ ಶ್ರೀಮತದನುಸಾರವಾಗಿ ನಡೆಯಬೇಕು. ಯಹ ಹೇ ರೂಹಾನಿ ಡೋರ್. ಇದು ಆತ್ಮಿಕ ಬಂಧನವಾಗಿದೆ. ರೂಹಿ ಶ್ರೀಮತ್ ಲೇತಿ ಹೈ. ಆತ್ಮವೇ ಶ್ರೀಮತವನ್ನ ತೆಗೆದುಕೊಳ್ಳುತ್ತದೆ. ಆಸುರಿ ಮತ ಲೇನೆ ಸೆ ತೋ ನೀಚೆ ಗಿರೆ ಹೈ. ಆಸುರಿ ಮತವನ್ನ ತೆಗೆದುಕೊಳ್ಳುವುದರಿಂದ ಕೆಳಗಡೆ ಬಿದ್ದಿದ್ದಾರೆ. ಅಬ್ ರೂಹಾನಿ ಬಾಪ್ ಕಿ ಶ್ರೀಮತ್ ಪರ್ ಚಲ್ನಾ ಹೈ. ಈಗ ಆತ್ಮಿಕ ತಂದೆಯ ಶ್ರೀಮತದಂತೆ ನಡೆಯಬೇಕು. ತುಮ್ ಜಾನ್ತೆ ಹೋ ಹಮ್ ಅಪ್ನಿ ಆತ್ಮ ಕಿ ಡೋರ್ ಪರಮಾತ್ಮ ಕೆ ಸಾಥ್ ಬಾಂಧತೆ ಹೈ ತೋ ಹಮೇ ಉನ್ಸೆ 21 ಜನ್ಮ ಸದಾ ಸುಖ ವರ್ಷ ಮಿಲ್ತಾ ಹೈ. ಈಗ ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ, ನಾವು ನಮ್ಮ ಆತ್ಮದ ಬಂಧನವನ್ನ ಅಥವಾ ಸಂಬಂಧವನ್ನ, ಬುದ್ಧಿಯೋಗವನ್ನ ಪರಮಾತ್ಮನೊಂದಿಗೆ ನಾವು ಬಂಧಿಸುತ್ತೇವೆ. ಆದ್ದರಿಂದ ಇದರಿಂದ ನಮಗೆ ಶುಭಾಪನಿಂದ 21 ಜನ್ಮಗಳ ಸುಖದ ಆಸ್ತಿಯು ಸಿಗ್ತದೆ. ಉಸ್ ಅಲ್ಪಕಾಲ ಕಿ ಜೀವನ್ ಡೋರ್ ಸೆ ತೋ ನೀಚೆ ಗಿರ್ತೆ ಆಯೇ ಹೋ. ಆ ಅಲ್ಪಕಾಲದ ಜೀವನ ಬಂಧನದಿಂದ ಕೆಳಗಿಳಿತಾ ಬಂದಿದ್ದಾರೆ. ಈಗ ಬಾಬಾ ಇಲ್ಲಿ ಹೇಳ್ತಾರೆ, 21 ಜನ್ಮೋ ಕೆ ಲಿಯೆ ಗ್ಯಾರಂಟಿ ಹೈ. ಇದು 21 ಜನ್ಮಗಳಿಗಾಗಿ ಗ್ಯಾರಂಟಿ ಇದೆ. ತುಮ್ಹಾರಿ ಕಮಾಯಿ ಕಿತ್ನಿ ಜಬರ್ದಸ್ತ್ ಹೈ. 21 ಜನ್ಮಕ್ಕಾಗಿ ಸಿಗುವಂತಹ ಪ್ರಾಪ್ತಿ, ಈ ಸಂಪಾದನೆ ಎಷ್ಟು ಬಲಶಾಲಿಯಾಗಿದೆ. ಇಸ್ಮೆ ಗಫ್ಲತ್ ನಹಿ ಕರ್ನಿ ಚಾಹಿಯೆ. ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು. ಮಾಯಾ ಗಫ್ಲತ್ ಬಹುತ್ ಕರಾತಿ ಹೈ. ಇನ್ ಲಕ್ಷ್ಮೀನಾರಾಯಣ ನೆ ಜರೂರ್ ಕೋಯಿ ಸೆ ಜೀವನ್ ಡೋರ್ ಬಾಂಧಿ ಜಿಸ್ಸೆ 21 ಜನ್ಮ ಕಾ ವರ್ಷ ಮಿಲ್ತಾ ಹೈ. ಮಾಯೆಯು ಬಹಳಷ್ಟು ತಪ್ಪುಗಳನ್ನು ಮಾಡಿಸುತ್ತದೆ. ಈ ಲಕ್ಷ್ಮೀನಾರಾಯಣರು ಖಂಡಿತವಾಗಿಯೂ ಯಾರೊಂದಿಗೆ ಜೀವನ ಬಂಧನವನ್ನು ಜೋಡಿಸಿದ್ದಾರೆ? ಸ್ವಯಂ ಪರಮಾತ್ಮನೊಂದಿಗೆ. ಅದರಿಂದ 21 ಜನ್ಮಗಳ ಆಸ್ತಿ ಸಿಕ್ಕಿತು. ತುಮ್ ಆತ್ಮೋಂ ಕಿ ಪರಮಾತ್ಮ ಸೆ ಜೀವನ್ ಡೋರ್ ಬಾಂಧಿ ಹೈ ಕಲ್ಪ ಕಲ್ಪ. ನೀವು ಆತ್ಮರ ಜೀವನ ಬಂಧನವನ್ನು ಕಲ್ಪಕಲ್ಪವೂ ಒಬ್ಬ ತಂದೆಯೊಂದಿಗೆ ಬಂಧಿಸಲಾಗಿದೆ. ಉನ್ಕಿ ತೋ ಗಿಂತಿ ನಹಿ. ಇದಕ್ಕೆ ಲೆಕ್ಕವೇ ಇಲ್ಲ. ಬುದ್ಧಿ ಮೇ बैठता है हम ಶಿವಬಾಬಾ ಕೆ ಬನೆ हैं ಉನ್ಸಿ ಜೀವನ್ ಡೋರ್ ಬಾಂಧಿ है. ಬುದ್ಧಿಯಲ್ಲಿ ಕುಳಿತುಕೊಂಡಿದೆ, ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ, ಅವರೊಂದಿಗೆ ಜೀವನ ಬಂಧನವು ಬಂಧಿಸಲ್ಪಟ್ಟಿದೆ. ಹರೇಕ ಬಾತ್ ಬಾಪ್ ಬೇಟ್ ಸಮಜಾತೆ ಹೈ. ತುಮ್ ಜಾನ್ತೆ ಹೋ ಕಲ್ಪ ಪೆಹಲೆ ಬಿ ಬಾಂಧಿ ಥಿ. ಪ್ರತಿಯೊಂದು ಮಾತನ್ನು ತಂದೆ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ನಾವು ತಿಳಿದುಕೊಂಡಿದ್ದೇವೆ, ಕಲ್ಪಕಲ್ಪವೂ ಸಹ ನಾವು ತಂದೆಯೊಂದಿಗೆ ಸಂಬಂಧವನ್ನ ಜೋಡಿಸುತ್ತೇವೆ. ನಮ್ಮ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇದೆ. ತುಮ್ ಜಾನ್ತೆ ಹೋ. ಅಬ್ ಶಿವ ಜಯಂತಿ ಮನಾತೆ ಹೇ, ಪರಂತು ಕಿಸ್ಕಿ ಮನಾತೆ ಹೇ ಪತಾ ನಹಿ ಹೈ. ಈಗ ಶಿವ ಜಯಂತಿಯನ್ನು ಆಚರಿಸುತ್ತೇವೆ, ಆದರೆ ಜಗತ್ತಿನಲ್ಲಿ ಯಾಕೆ ಆಚರಣೆ ಬಂತು ಎಂಬುದು ಗೊತ್ತಿಲ್ಲ. ಶಿವಬಾಬಾ ಜೋ ಪತಿತ್ ಪಾವನ್ ಹೇ ವೋ ಜರೂರ್ ಸಂಗಮ್ ಪರ್ ಹಿ ಆಯೇಗಾ. ಶಿವಬಾಬಾ ಪತಿತ ಪಾವನ, ಹಾಗಾದರೆ ಅವರು ಬರುವಂತ ಸಮಯವೂ ಸಹ ಸಂಗಮ ಯುಗ. ಯ ತುಮ್ ಜಾನ್ತೆ ಹೋ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ದುನಿಯಾ ನಹಿ ಜಾನ್ತಿ ಹೈ. ಪ್ರಪಂಚದವರಿಗೆ ಗೊತ್ತಿಲ್ಲ. ಇಸ್ಲಿಯೇ ಗಾಯ ಹುವಾ ಹೈ ಕೋಟೋ ಮೇ ಕೋಯಿ. ಅದಕ್ಕಾಗಿಯೇ ಗಾಯನವೂ ಸಹ ಇದೆ, ಕೋಟಿಯಲ್ಲಿ ಕೆಲವರು. आदि सनातन देवी देवता धर्म प्रायलोप हो गया है और सब ಶಾಸ್ತ್ರ ಕಹಾನಿಯ ಆದಿ हैं. ಆದಿ ಸನಾತನ ದೇವಿ ದೇವತಾ ಧರ್ಮವು ಈಗ ಪ್ರಾಯಲೋಪವಾಗಿದೆ. ಮತ್ತೆಲ್ಲಾ ಶಾಸ್ತ್ರ, ಕತೆ ಮೊದಲಾದಂತಹವು ಬಹಳಷ್ಟು ಇವೆ. ಯ ಧರ್ಮ ಹೈ ಹಿ ನಹಿ ತೋ ಜಾನೆ ಕೇಸೆ. ಅಭಿ ತುಮ್ ಜೀವನ್ ಕಿ ಡೋರ್ ಬಾಂಧ್ ರಹೆ ಹೋ. ಈಗ ನಾವು ಜೀವನ ಬಂಧನವನ್ನ ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೇವೆ. ಪರಮಾತ್ಮನ ಜೊತೆಗೆ ಆತ್ಮಗಳ ಅನುಬಂಧ ಎಂದೂ ಸಹ ಹೇಳಲಾಗ್ತದೆ. आत्मों की परमात्मा के साथ डोर जुटी हुई है. इसमें शरीर की कोई बात नहीं है. ಇದರಲ್ಲಿ ಯಾವುದೇ ಶರೀರದ ಮಾತಿಲ್ಲ. ಇದು ಆತ್ಮಿಕ ಸಂಬಂಧ. ಭಲ್ ಘರ್ ಮೇ बैठे रहो
ಬುದ್ಧಿ ಸೆ ಯಾದ್ ಕರ್ನಾ ಹೇ. ಭಲೆ ನೀವು ಮನೆಯಲ್ಲೇ ಕುತ್ಕೊಂಡಿರಿ, ಆದರೆ ಕೇವಲ ಬುದ್ಧಿಯಿಂದ ಒಬ್ಬ ತಂದೆಯನ್ನ ನೆನಪು ಮಾಡಬೇಕು. ತುಮ್ ಆತ್ಮಾओं की जीवन डोर बांधी हुई है, ಪಲ್ಲವ್ ಬಾಂಧತೆ ಹೇ ನಾ. ಇದು ಬಾಬಾ ಉದಾಹರಣೆ ಕೊಡ್ತಾರೆ. ನೀವು ಆತ್ಮರ ಜೀವನ ಬಂಧನವು ಬಂಧಿಸಲ್ಪಟ್ಟಿದೆ. ಯಾರೊಂದಿಗೆ? ಒಬ್ಬ ತಂದೆಯೊಂದಿಗೆ. ಹೇಗೆ ಲೌಕಿಕದಲ್ಲಿ ಸೆರಗನ್ನ ಬಂಧಿಸುತ್ತಾರಲ್ವಾ, ಅದು ಸ್ಥೂಲವಾದಂತಹ ಮಾತು. ಇದು ಪರಮಾತ್ಮನ ಜೊತೆಗೆ ಆತ್ಮಗಳ ಬುದ್ಧಿಯೋಗವಾಗಿದೆ. ಭಾರತ್ ಮೇ ಶಿವ ಜಯಂತಿ ಭಿ ಮನಾತೆ ಹೇ, ಪರಂತು ವಹ ಕಬ್ ಆಯಿ ಯೇ ಕಿಸ್ಕೋ ಭಿ ಪತಾ ನಹೀ ಹೇ. ಭಾರತದಲ್ಲಿ ಶಿವ ಜಯಂತಿಯನ್ನ ಆಚರಿಸುತ್ತಾರೆ, ಆದರೆ ಆ ಶಿವ ತಂದೆ ಯಾವಾಗ ಬಂದಿದ್ದರು ಇದು ಯಾರಿಗೂ ಸಹ ಗೊತ್ತಿಲ್ಲ. ಕೃಷ್ಣ ಕಿ ಜಯಂತಿ ಕಬ್, ರಾಮ್ ಕಿ ಜಯಂತಿ ಕಬ್ ಹೇ ಯೇ ನಹೀ ಜಾನ್ತೆ ಹೇ. ಕೃಷ್ಣನ ಜಯಂತಿ ಯಾವಾಗ, ಯಾವಾಗ ಕೃಷ್ಣನ ಜನ್ಮ ಆಯಿತು, ರಾಮನ ಜಯಂತಿ ಯಾವಾಗ ಆಚರಣೆ ಇದೆ, ಅರೆ ಸತ್ಯ ವಿಚಾರ ಏನು. ಬಚ್ಚೆ ತುಮ್ त्रिमूर्ति शिव जयंती अक्षर लिखते हो, परंतु इस समय 3 मूर्तियां तो है नहीं. ಬಾಬಾ ಹೇಳ್ತಾರೆ, ಈಗ ನೀವು ತ್ರಿಮೂರ್ತಿ ಶಬ್ದವನ್ನಂತೂ ಬರೆಯುತ್ತೀರಿ, ಆದರೆ ಈ ಸಮಯದಲ್ಲಿ 3 ಮೂರ್ತಿಗಳಂತೂ ಇಲ್ಲ. ಶಿವ ತಂದೆಯು ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸ್ತಾ ಇದ್ದಾರೆ. ಇದು ನಾವು ಮಕ್ಕಳಿಗೆ ಗೊತ್ತಿದೆ. ಬಾಕಿ ವಿಷ್ಣು और ಶಂಕರ್ इस समय कहाँ है. ವಿಷ್ಣು ಮತ್ತು ಶಂಕರ್ ಎಲ್ಲಿದ್ದಾರೆ ಈಗ. जो तुम त्रिमूर्ति कहते हो ये बहुत समझने की बातें हैं. ಚಿತ್ರದಲ್ಲಿ ತೋರಿಸ್ತೇವೆ, ಹೌದು, ಆದರೆ ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತು. ತ್ರಿಮೂರ್ತಿ ಕಾ ಅರ್ಥ ಹಿ, ತ್ರಿಮೂರ್ತಿ ಅಂದ್ರೆ ಬ್ರಹ್ಮ ವಿಷ್ಣು ಶಂಕರ. ಈಗ ವರ್ತಮಾನ ಸಮಯದಲ್ಲಿ ಬ್ರಹ್ಮನ ಮೂಲಕ ಸ್ಥಾಪನೆ ಈ ಸಮಯ ಹೊತ್ತಿ ಹೇ. ವಿಷ್ಣು ಅಂತಂದ್ರೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ಕಂಬೈಂಡ್ ರೂಪ. ಸತ್ಯುಗದಲ್ಲಿ ಪಾಲನೆ, ವಿನಾಶದ ಕಾರ್ಯ ಅಂತೂ ಈಗ ಅಂತಿಮ ಆಗಲೇಬೇಕು. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಭಾರತದಲ್ಲಿಯೇ ಈ ಒಂದು ಸದ್ಧರ್ಮ ಸ್ಥಾಪನೆ ಆಗ್ತಾ ಇದೆ. ಓತೋ ಸಬ್ ಆತೆ ಹೇ ಧರ್ಮ ಸ್ಥಾಪನ್ ಕರ್ನೆ. ನಂತರ ಅನೇಕ ಧರ್ಮ ಸ್ಥಾಪಕರು ಬರ್ತಾರೆ, ಧರ್ಮ ಸ್ಥಾಪನೆಯನ್ನು ಮಾಡ್ತಾರೆ. ಹರ್ ಏಕ್ ಜಾನ್ತಾ ಹೇ ಯೇ ಧರ್ಮ ಸ್ಥಾಪನ್ ಕಿಯಾ ಔರ್ ಉನ್ಕಾ ಸಂವತ್ ಯಹ ಹೇ. ಪ್ರತಿಯೊಬ್ಬರಿಗೂ ಗೊತ್ತು ಯಾವ ಧರ್ಮ ಯಾವಾಗ ಸ್ಥಾಪನೆ ಆಯಿತು, ಆ ಧರ್ಮ ಸ್ಥಾಪನೆ ಆಗಿರುವಂತಹ ಸಂವತ್ಸರ ಯಾವುದು ಗೊತ್ತಿರ್ತದೆ. ಫಲಾನಿ ಟೈಮ್ ಫಲಾನಾ ಧರ್ಮ ಸ್ಥಾಪನ್ ಕಿಯಾ, ಇಂಥ ಧರ್ಮ ಇಂಥ ಸಮಯಕ್ಕೆ ಸ್ಥಾಪನೆ ಆಯಿತು. ತಿಥಿ ಅಥವಾ ಆ ಒಂದು ನಿಗದಿತವಾದಂತಹ ಸಮಯ, ಸಂವತ್ಸರ ಎಲ್ಲವೂ ಸಹ ಗೊತ್ತಿರುತ್ತದೆ. ಭಾರತ ಕಾ ಕಿಸ್ಕೋ ಪತಾ ನಹೀ ಹೇ. ಅರೆ ಭಾರತದಲ್ಲಿ ಸ್ವಯಂ ಪರಮಾತ್ಮ ಶಿವ ಯಾವಾಗ ಅವತರಣೆ ಆದ್ರು, ಶಿವ ಜಯಂತಿ ಅಥವಾ ಶಿವರಾತ್ರಿ ಅಂತ ಹೇಳ್ತೀವಿ, ಯಾವ ಸಮಯ ಅಂತ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಗೀತಾ ಜಯಂತಿ ಶಿವ ಜಯಂತಿ ಕಬ್ ಹುಯಿ ಕಿಸ್ಕೋ ಪತಾ ನಹೀ ಹೇ. ಗೀತಾ ಜಯಂತಿ ಅಂದ್ರೆ ಏನು? ಶಿವಬಾಬಾ ಈ ಜಗತ್ತಿಗೆ ಬಂದಾಗ ಸತ್ಯ ಗೀತಾ ಜ್ಞಾನವನ್ನು ನುಡಿಸ್ತಾರೆ. ಹಾಗಾಗಿ ಗೀತಾ ಜಯಂತಿ ಇದು ಯಾರಿಗೂ ಅರ್ಥ ಗೊತ್ತಿಲ್ಲ. ಕೃಷ್ಣ और ರಾಧೆ की आयु में 2-3 ವರ್ಷ का फर्क होगा. ಕೃಷ್ಣ ಮತ್ತು ರಾಧೆ ಅವರ ವಯಸ್ಸಿನಲ್ಲಿ 2-3 ವರ್ಷ ಅಂತರ ಇರ್ತದೆ. ಸತ್ಯುಗ್ में जरूर पहले कृष्ण ने जन्म लिया होगा फिर राधे. 2-3 ವರ್ಷ ಅಂದ್ರೆ ಮೊದಲ ಜನ್ಮ ಯಾರ್ದು? ಮೊಟ್ಟ ಮೊದಲು ಸತ್ಯುಗದಲ್ಲಿ ಕೃಷ್ಣನ ಜನ್ಮ, ನಂತರ ರಾಧೆ. ಪರಂತು ಸತ್ಯುಗ್ ಕಬ್ ತಾ ಯಾ ಕಿಸ್ಕೋ ಪತಾ ನಹೀ ಹೇ. ಸತ್ಯಯುಗ ಯಾವಾಗಿತ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. तुमको भी समझने में बहुत वर्ष लगे हैं. ಜ್ಞಾನ ತಿಳ್ಕೊಳ್ಬೇಕಾದ್ರೆ ಎಷ್ಟು ಸಮಯ ಬೇಕು? तो 2 दिन में कोई कहाँ तक समझेंगे. 1 ದಿನ 2 ದಿನದಲ್ಲಿ ಜ್ಞಾನ ತಿಳ್ಕೊಳ್ಳುವಷ್ಟು ಸ್ವಲ್ಪ ಇಲ್ಲ, ಸಹಜ ಇಲ್ಲ, ಬಹಳಷ್ಟು ಆಳ ಇದೆ. ಬಾಬಾ ಹೇಳ್ತಾರೆ ಎಷ್ಟೋ ಸಮಯ ಬೇಕಾಗ್ತದೆ. ಓ ಗಾಡ್ ಫಾದರ್ ಕ ಯಾದ್ ಕರ್ತೆ ಹೇ. ಒಂದು ಕಡೆ ನೆನಪು ಮಾಡ್ತಾ ಇರ್ತಾರೆ, ಓ ಗಾಡ್ ಫಾದರ್ ಅಂತ ಹೇಳಿ. ಲಕ್ಷ್ಮೀನಾರಾಯಣ का मंदिर है, ये स्वर्ग में राज्य करते थे परंतु उनको ये वर्षा किसने दिया. ಲಕ್ಷ್ಮೀನಾರಾಯಣ ಮಂದಿರಗಳು ಸಹ ಬೇಕಾದಷ್ಟಿವೆ, ಸ್ವರ್ಗದಲ್ಲಿ ರಾಜ್ಯ ಮಾಡ್ತಾ ಇದ್ರು. ಆದರೆ ಅವರಿಗೆ ಆಸ್ತಿ ಯಾರಿಂದ ಸಿಕ್ತು, ಹೇಗೆ ಸಿಕ್ತು, ಯಾರು ಕೊಟ್ಟಿದ್ದಾರೆ? ಜರೂರ್ ಸ್ವರ್ಗಕ್ಕೆ ರಚಯಿತನೇ ದಿಯಾ ಹೋಗ. ಸ್ವರ್ಗದ ಆಸ್ತಿಯನ್ನು ಕೊಡಬೇಕಾದ್ರೆ ಸ್ವರ್ಗದ ರಚಯಿತ ಶಿವಬಾಬಾನೇ ಕೊಡಬೇಕಲ್ವಾ. ಪರಂತು ಕಬ್ ಕೆಸಿ ದಿಯಾ ವ ಕೋಯಿ ನಹೀ ಜಾನ್ತೆ ಹೇ. ಶಿವಬಾಬಾ ಬಂದು ಯಾವಾಗ ಸ್ವರ್ಗದ ಆಸ್ತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ. ಯಾರಿಗೂ ಗೊತ್ತಿಲ್ಲದೇ ಇರುವಂತ ವಿಚಾರ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಯಾವಾಗ? ಜಬ್ ಸತ್ಯುಗ ತಾ ಔರ್ ಕೋಯಿ ಧರ್ಮ ನಹೀ ತಾ. ಸತ್ಯುಗ ಇದ್ದಾಗ ಬೇರೆ ಯಾವ ಧರ್ಮವೂ ಸಹ ಇರುವುದಿಲ್ಲ. ಆ ಸಮಯದಲ್ಲಿ ದೇವಿ ದೇವತೆಗಳು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಸತ್ಯುಗ ಮೇ ಹಮ್ ಪವಿತ್ರತೆ, ಕಲಿಯುಗ ಮೇ ಹಮ್ ಪತಿತೆ ಹೇ. ಸತ್ಯುಗದಲ್ಲಿ ಪವಿತ್ರ ದೇವತೆಗಳು, ಈಗ ಕಲಿಯುಗದಲ್ಲಂತೂ ಪತಿತರಿದ್ದಾರೆ. ಈಗ ನಾವು ಸಂಗಮ ಯುಗದಲ್ಲಿ ಇದ್ದೀವಿ. ಜ್ಞಾನ ದಿಯಾ ಹೋಗ, ಸತ್ಯುಗ ಮೇ ನಹೀ. ಹಾಗಾದ್ರೆ ಸತ್ಯದಲ್ಲಿ ಜ್ಞಾನದ ಅವಶ್ಯಕತೆ ಇಲ್ಲ, ಕಲಿಯುಗದಲ್ಲಂತೂ ಮನುಷ್ಯನ ಬುದ್ಧಿಯಲ್ಲಿ ಜ್ಞಾನವೇ ಇಲ್ಲ. ಅವಶ್ಯವಾಗಿ ಸಂಗಮ ಯುಗದಲ್ಲೇ ಜ್ಞಾನ ಕೊಡಬೇಕಲ್ವಾ. ಸತ್ಯುಗ ಅಂದ್ರೆ ಕೇವಲ ಅಲ್ಲಿ ಪ್ರಾರಬ್ಧ ಇದೆ, ವಹಾತೋ ಪ್ರಾರಬ್ಧ ಹೇ. ಜರೂರ್ ಅಗಲೇ ಜನ್ಮ ಜ್ಞಾನ ಲಿಯಾ ಹೋಗ. ಹಿಂದಿನ ಜನ್ಮದಲ್ಲಿ ಅವಶ್ಯವಾಗಿ ಜ್ಞಾನವನ್ನ ಪಡ್ಕೊಂಡಿದ್ದಾರೆ. ತುಂಬಿ ಅಬ್ ಲೇ ರಹೇ ಹೋ. ಈಗ ತಾವು ಸಹ ಪಡ್ಕೊಳ್ತಾ ಇದ್ದೀರಿ.
तुम जानते हो आदि सनातन देवी देवता धर्म की स्थापना बाप ही करेगा. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ತಂದೆ ಈಗ ಮಾಡ್ತಾ ಇದ್ದಾರೆ. ಕೃಷ್ಣ ತೋ ಸತ್ಯುಗ ಮೇ ತಾ, ಉಸ್ಕೋ ಯೆ ಪ್ರಾರಬ್ಧ ಕಹಾ ಸೆ ಮಿಲೆ. ಶ್ರೀಕೃಷ್ಣ ಅಂತೂ ಸತ್ಯುಗದಲ್ಲಿ ಇದ್ರು, ಸತ್ಯುಗದ ರಾಜಕುಮಾರ. ಹಾಗಾದ್ರೆ ಅಂತಹ ಶ್ರೀಕೃಷ್ಣನ ಪದವಿಯನ್ನು ಪಡಿಬೇಕಾದ್ರೆ ಆ ಪ್ರಾರಬ್ಧವನ್ನ ಎಲ್ಲಿಂದ ಪಡ್ಕೊಂಡಿದ್ದಾರೆ? ಲಕ್ಷ್ಮೀನಾರಾಯಣ ಅವರೇ ರಾಧೆ ಕೃಷ್ಣ ಆಗಿದ್ರು. ಯೆ ಕೋಯಿ ನಹಿ ಜಾನ್ತೆ ಹೇ. ಭಕ್ತಿಯಲ್ಲಿ ಕೃಷ್ಣ ರಾಧೆನೇ ಬೇರೆ, ಲಕ್ಷ್ಮಣ ಬೇರೆ ಪೂಜೆ ಮಾಡ್ತಾರೆ. ಆದರೆ ಸ್ವರ್ಗದಲ್ಲಿ ರಾಧಾ ಕೃಷ್ಣ ಅವರೇ ಮುಂದೆ ಲಕ್ಷ್ಮೀನಾರಾಯಣ ಆಗ್ತಾರೆ. ಇದು ಯಾರಿಗೂ ಸಹ ಗೊತ್ತಿರುವುದಿಲ್ಲ. ಬಾಪ್ कहते हैं जिन्होंने कल पहले समझा था वही समझेंगे. ಯಾರು ಕಲ್ಪದ ಹಿಂದೆ ಸಂಗಮಯುಗದಲ್ಲಿ ತಿಳಿದುಕೊಂಡಿದ್ರೋ ಅವರಿಗೇನೆ ಈ ಜ್ಞಾನ ಅರ್ಥ ಆಗ್ತದೆ, ತಿಳಿದುಕೊಳ್ತಾರೆ. ಈಗ ಹೊಸ ಸ್ವರ್ಗದ ಹೊಸ ಸಸಿಯ ನಾಟಿ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ. ಮೋಸ್ಟ್ ಸ್ವೀಟೆಸ್ಟ್ ಜಾಡ್ ಕಾ ಕಲಂ ಲಗ್ತಾ ಹೈ. ಅತಿ ಮಧುರವಾದಂತಹ ವೃಕ್ಷದ ಸಸಿಯ ನಾಟಿ ಆಗ್ತಾ ಇದೆ, ಅದೇ ಸ್ವರ್ಗ. तुम जानते हो आज से 5000 वर्ष पहले भी बाप ने आकर मनुष्य से देवता बनाया था. ಇಂದಿನಿಂದ 5000 ವರ್ಷದ ಮೊದಲು ಸ್ವಯಂ ತಂದೆ ಬಂದು ಮನುಷ್ಯರನ್ನ ದೇವತೆಯನ್ನಾಗಿ ಮಾಡಿದ್ರು. ಅಭಿ ತುಮ್ ಟ್ರಾನ್ಸ್ಫರ್ ಹೋ ರಹೆ ಹೋ. ಈಗ ಏನಾಗ್ತಾ ಇದ್ದೇವೆ? ಟ್ರಾನ್ಸ್ಫರ್ ಆಗ್ತಾ ಇದ್ದೇವೆ. ಪಹಲೆ ಬ್ರಾಹ್ಮಣ್ ಬನ್ನ ಹೈ. ಬಾಜೋಲಿ ಖೇಲ್ತೆ ಹೇ ತೋ ಚೋಟಿ ಜರೂರ್ ಆಯೇಗಿ. ಬರೋಬರ್ ಹಮ್ ಅಭಿ ಬ್ರಾಹ್ಮಣ್ ಬನೆ ಹೈ. ಈಗಂತೂ ನಾವು ಬ್ರಾಹ್ಮಣರಾಗಿದ್ದೇವೆ. ಬಾಜೋಲಿಯನ್ನ ಆಡಬೇಕಾದ್ರೆ ಶಿಕೆಯು ಅವಶ್ಯವಾಗಿ ಮೇಲೆ ಬರ್ತದೆ. ಹಾಗಾಗಿ ಅತಿ ಎತ್ತರ ಸ್ಥಾನದಲ್ಲಿರುವಂತವರು ಬ್ರಾಹ್ಮಣರು. ಬರೋಬರ್ ಅಭಿ ಯಜ್ಞ ಮೇ ತೋ ಜರೂರ್ ಬ್ರಾಹ್ಮಣ್ ಚಾಹಿಯೆ. ಯಜ್ಞದಲ್ಲಂತೂ ಬ್ರಾಹ್ಮಣರು ಖಂಡಿತವಾಗಿ ಬೇಕು. ಇದು ಯಾವ ಯಜ್ಞ? ಇದು ಶಿವ ಅಥವಾ ರುದ್ರನ ಯಜ್ಞ. ರುದ್ರ ಜ್ಞಾನ ಯಜ್ಞ ಹಿ ಕಹಾ ಜಾತಾ ಹೈ. ಯಜ್ಞ ಅಂದ್ರೆ ಸ್ಥೂಲವಾದದ್ದಲ್ಲ, ಇದು ಅವಿನಾಶಿ ಜ್ಞಾನ ಯಜ್ಞ. ಕೃಷ್ಣ ಯಜ್ಞ ನಹಿ ರಚಾ. इस रुद्र ज्ञान यज्ञ से विनाश ज्वाला प्रज्वलित होती है. ಕೃಷ್ಣ ಸ್ವರ್ಗದ ರಾಜಕುಮಾರ ಯಾವುದೇ ಯಜ್ಞಗಳನ್ನು ರಚನೆ ಮಾಡುವುದಿಲ್ಲ. ಈಗ ಸಂಗಮಯುಗದಲ್ಲಿ ಸ್ವಯಂ ಶಿವಬಾಬ ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತಾರೆ. ಇದರಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಗ್ತದೆ. ये ಶಿವಬಾಬಾ का यज्ञ पतितों को पावन बनाने के लिए है. ಈ ಯಜ್ಞ ಶಿವಬಾಬನ ಯಜ್ಞ ಪತಿತರನ್ನ ಪಾವನ ಮಾಡುವಂತಹ ಯಜ್ಞ. ರುದ್ರ ಅಂದ್ರೆ ಇಲ್ಲಿ ಶಿವಬಾಬಾ ನಿರಾಕಾರ. ಅವ್ರು ಹೇಗೆ ರಚನೆ ಮಾಡ್ತಾರೆ ಯಜ್ಞವನ್ನ? ಜಬ್ ತಕ್ ಮನುಷ್ಯ ತನ್ಮೆ ನ ಆಯೆ. ಮನುಷ್ಯತನು ಅಂತೂ ಬೇಕೇ ಬೇಕು, ಇಲ್ಲಾಂದ್ರೆ ಯಜ್ಞ ಹೇಗೆ ರಚನೆ ಮಾಡೋದು? ಮನುಷ್ಯ ही यज्ञ रचते हैं. सूक्ष्म मूल वतन में यह बातें नहीं होती है. बाप समझाते हैं ये संगम युग है. ಈಗ ಬಾಬಾ ಹೇಳ್ತಿರೋದು ವಾಸ್ತವಿಕವಾದಂತಹ ಸಂಗಮ ಯುಗದ ಮಾತು. ಈಗ ಜ್ಞಾನ ಯಜ್ಞ ಶಿವಬಾಬ ರಚನೆ ಮಾಡಿದ್ದಾರೆ ಬ್ರಹ್ಮಾರವರ ತನುವಿನ ಮೂಲಕ. ಜಬ್ ಲಕ್ಷ್ಮೀನಾರಾಯಣ ಕ ರಾಜ್ಯ ತಾ ತೋ ಸತ್ಯುಗ ತಾ. ಲಕ್ಷ್ಮೀನಾರಾಯಣ ರಾಜ್ಯ ಇದ್ದಾಗ ಸತ್ಯಯುಗ ಇತ್ತು. अब फिर तुम यह बन रहे हो. ಈಗ ಮತ್ತೆ ಪುನಃ ತಾವು ಆಗ್ತಾ ಇದ್ದೀರಿ. ये जीवन की डोर आत्मों की परमात्मा के साथ है. ಈ ಜೀವನ ಎನ್ನುವಂತಹ ದಾರ ಅಥವಾ ಬುದ್ಧಿಯೋಗ, ಆತ್ಮಗಳ ಬುದ್ಧಿಯೋಗ ಪರಮಾತ್ಮನ ಜೊತೆಗೆ ಇದೆ. ये डोर क्यों बांधी है? ಈ ಬಂಧನ ಯಾಕೆ ಬಂಧಿಸಲ್ಪಟ್ಟಿದೆ? ಸದಾ ಸುಖ ವರ್ಷ ಪಾನೆ ಕೆ ಲಿಯೆ. ಜೀವನ ಸೂತ್ರ ದಾರ ಒಬ್ಬ ತಂದೆಯೊಂದಿಗೆ, ಆತ್ಮಗಳ ಬುದ್ಧಿಯೋಗ ಒಬ್ಬ ತಂದೆಯೊಂದಿಗೆ ಯಾಕೆ ಜೋಡಿಸಲ್ಪಟ್ಟಿದೆ? ಸದಾ ಸುಖದ ಆಸ್ತಿಯನ್ನು ಪಡೆಯಲು. ಈಗ ನಾವು ತಿಳಿದುಕೊಂಡಿದ್ದೇವೆ ಬೇಹದ್ದಿನ ತಂದೆ ಮೂಲಕ ನಾವು ಈ ಲಕ್ಷ್ಮೀನಾರಾಯಣ ಪದವಿಯನ್ನು ಪಡೆಯುತ್ತಾ ಇದ್ದೇವೆ. ಬಾಪ್ನೆ ಸಮಜಾ ಹೇ ತುಮ್ ಸೋ ದೇವಿ ದೇವತಾ ಧರ್ಮಕ್ಕಿತೆ. ಬಾಬಾ ನೆನಪಾಡಿಸ್ತಾರೆ, ನೀವೇ ದೇವಿ ದೇವತಾ ಧರ್ಮದವರಾಗಿದ್ರಿ. ತುಮ್ಹಾರ ರಾಜ್ಯ ತಾ, ತಮ್ಮದೇ ರಾಜ್ಯ ಇತ್ತು. ಪೀಚೆ ತುಮ್ ಪುನರ್ಜನ್ಮ ಲೇತೆ ಲೇತೆ ಕ್ಷತ್ರಿಯ ಧರ್ಮ ಆಯೆ. ನಂತರ ಪುನರ್ಜನ್ಮ ಪಡಿತಾ ಪಡಿತಾ ಕ್ಷತ್ರಿಯ ಧರ್ಮದಲ್ಲಿ ಬಂದ್ಬಿಡ್ತೀರಿ. ಸೂರ್ಯವಂಶಿ ರಾಜಾಯಿ ಚಲಿ ಗೈ, ಫಿರ್ ಚಂದ್ರವಂಶಿ ಆಯೆ. ಸೂರ್ಯವಂಶಿ ರಾಜ್ಯ ಅಂತೂ ಹೋಯ್ತು, ಈಗ ನಂತರ ಚಂದ್ರವಂಶಿ ರಾಜ್ಯ ಬರುತ್ತದೆ. ತುಮಕೋ ಮಾಲೂಮ್ ಹೇ, ಸೂರ್ಯವಂಶಿ ರಾಜ್ಯ ಆದ ನಂತರ ಚಂದ್ರವಂಶಿ ರಾಜ್ಯ. ಹಮ್ ಯ ಚಕ್ರ ಕೇಸೆ ಲಗಾತೆ ಹೇ. ಹೇಗೆ ನಾವು ಚಕ್ರವನ್ನ ಸುತ್ತಿ ಬರ್ತೇವೆ ಅಂತ ನಮಗೆ ಗೊತ್ತಾಗಿದೆ. ಎಷ್ಟೆಷ್ಟು ಜನ್ಮ ಪಡ್ಕೊಳ್ತೇವೆ. ಭಗವಾನ್ ವಾಚ್, ಹೇ ಬಚ್ಚೆ ತುಮ್ ಅಪ್ನೆ ಜನ್ಮಕ್ಕೂ ನಹಿ ಜಾನ್ತೆ ಹೋ. ಇದು ಭಗವಾನ್ ವಾಚ್. ಆ ಮಕ್ಕಳೇ, ತಮಗೆ ತಮ್ಮ ಜನ್ಮಗಳ ಅರಿವು ಇರಲಿಲ್ಲ. ಮೈ ಜಾನ್ತಾ ಹೂಂ, ಎಲ್ಲರ ಜನ್ಮ ಚರಿತ್ರೆ ನನಗೆ ಗೊತ್ತಿದೆ. ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಅಬ್ ಇಸ್ ಸಮಯ ಇಸ್ ತನ್ಮೆ ದೋ ಮೂರ್ತಿ ಹೈ. ಈಗ ಒಂದು ತನುವಿನಲ್ಲಿ ಇಬ್ಬರು ಮೂರ್ತಿ, ಬ್ರಹ್ಮಾಕ್ಯಾತ್ಮ और ಶಿವ ಪರಮಾತ್ಮ. ಇಬ್ಬರ ಮೂರ್ತಿ ಅಂದ್ರೆ ಯಾರು? ಆತ್ಮ ಚೈತನ್ಯ ಮೂರ್ತಿ. ಒಂದು ಬ್ರಹ್ಮ ಬಾಬಾ ಅವರ ತನುವಿನಲ್ಲಿ ಇರುವಂತಹ ಅವರ ಆತ್ಮ, ಇನ್ನೊಂದು ಶಿವ ಪರಮಾತ್ಮ. ಈ ಸಮಯ ದೋ ಮೂರ್ತಿಯ ಇಕ್ಕಟ್ಟಿ ಹೈ. ಒಂದು ಬ್ರಹ್ಮನ ಆತ್ಮ, ಇನ್ನೊಂದು ಶಿವ ಪರಮಾತ್ಮ. ಒಂದೇ ಸಮಯದಲ್ಲಿ ಎರಡು ಮೂರ್ತಿ ಒಂದೇ ಶರೀರದಲ್ಲಿ ಇದ್ದಾರೆ, ಬ್ರಹ್ಮ ಮತ್ತು ಶಿವಬಾಬಾ. ಶಂಕರ್ ತೋ ಕಭಿ ಪಾಠ ಮೇ ಆತಾ ನಹಿ, ಬಾಕಿ ವಿಷ್ಣು ಸತ್ಯುಗ್ ಮೇ ಹೈ.
ಇಲ್ಲಿ ಶಂಕರ ಕೇವಲ ಒಂದು ಪ್ರತೀಕವನ್ನು ತೋರಿಸಲಾಗಿದೆ ಅಷ್ಟೇ, ಪಾತ್ರ ಅಂತೂ ಇಲ್ಲ. ಆದರೆ ಸತ್ಯದಲ್ಲಿ ವಿಷ್ಣುವಿನ ಪಾತ್ರ ಇದೆ. ವಿಷ್ಣು ಅಂದ್ರೆ ವಿಷ್ಣುವಿನ ರೂಪದಲ್ಲಿ ಅಲ್ಲ, ಲಕ್ಷ್ಮೀನಾರಾಯಣರ ಕಂಬೈನ್ಡ್ ರೂಪನೇ ವಿಷ್ಣು. ಅಲ್ಲಿ ಪಾಲನೆ ಇರ್ತದೆ ಸತ್ಯಯುಗದಲ್ಲಿ. ಅಭಿ ತುಮ್ ಬ್ರಾಹ್ಮಣ್ಸೋ ದೇವತಾ ಬನಿಂಗೆ. ಈಗ ಸಂಗಮಯುಗದಲ್ಲಿ ನಾವು ಬ್ರಾಹ್ಮಣರೇ ದೇವತೆಗಳಾಗ್ತೇವೆ. ಹಂಸೋ ಕಾ ಅರ್ಥ ವಾಸ್ತವಮೇ ಯಹ ಹೈ, ನಾವೇ ಮುಂದೆ ಭವಿಷ್ಯದಲ್ಲಿ ಇಂಥವರು ಆಗುವಂತವರು. ಇದು ಹಂಸೋ ಸೋಹಂ, ನಾವು ಬ್ರಾಹ್ಮಣರೇ ದೇವತೆಗಳು ಅನ್ನುವಂತಹ ಅರ್ಥ. ಆದ್ರೆ ಕೆಲವರು ಹೇಳ್ಬಿಡ್ತಾರೆ ಹಂಸೋ ಸೋಹಂ ಅಂದ್ರೆ ಅರ್ಥ ಏನು? ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮ ಅಂತ ಹೇಳ್ಬಿಡ್ತಾರೆ. ಎಷ್ಟು ವ್ಯತ್ಯಾಸ ಇದೆ. ರಾವಣ ಕೆ ಆನೆ ಸೆ ಹಿ ರಾವಣ ಕಿ ಮತ್ ಶುರು ಹೋ ಗಯಿ. ರಾವಣ ಪಂಚವಿಕಾರಗಳ ರಾಜ್ಯ ಬರುವುದರಿಂದಲೇ ಆ ರಾವಣ ಮತ, ಆಸುರಿ ಮತ ಶುರುವಾಯಿತು. ಸತ್ಯದಲ್ಲಿ ಈ ಜ್ಞಾನ ಪ್ರಾಯಲೋಪ ಆಗ್ಬಿಡುತ್ತದೆ. ಇದೆಲ್ಲವೂ ಸಹ ಡ್ರಾಮಾ, ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಂದು ಪಾತ್ರವೂ ಸಹ ನಿಗದಿತ ಆಗ್ಬಿಟ್ಟಿದೆ. ತಬ್ ತೋ ಬಾಪ್ ಆಕರ್ ಸ್ಥಾಪನಾ ಕರೆ, ಆಗಲೇ ತಂದೆ ಬಂದು ಸ್ಥಾಪನೆ ಮಾಡ್ತಾರೆ. ಈಗಂತೂ ಸಂಗಮ ಯುಗ ಇದೆ. ಬಾಪ್ कहते हैं मैं कल्प 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 के संगम युग पर आकर तुमको मनुष्य से देवता बनाता हूँ. ಶಿವಬಾಬಾ ತಿಳಿಸ್ತಾರೆ, ನಾನು ಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿ ಬಂದು ತಾವು ಮಕ್ಕಳನ್ನ ಅಥವಾ ಮನುಷ್ಯರನ್ನ ದೇವತೆಯನ್ನಾಗಿ ಮಾಡ್ತೇನೆ ಅಂತಾರೆ ಬಾಬಾ. ಈಗ ಶಿವಬಾಬಾ ರಚಿಸಿದಂತಹ ಯಜ್ಞ ಇದು ಜ್ಞಾನ ಯಜ್ಞ. ಬಾಕಿ ಜೋ ಹೇ ವ ಇಸ್ ಯಜ್ಞ ಮೇ ಸ್ವಾಹ ಹೋ ಜಾನೆ ಹೇ, ಎಲ್ಲವೂ ಸಹ ಈ ಯಜ್ಞದಲ್ಲಿ ಸ್ವಾಹ ಆಗ್ತದೆ. ಈಗ ವಿನಾಶ ಜ್ವಾಲೆ ಈ ಜ್ಞಾನ ಯಜ್ಞದಿಂದಲೇ ಪ್ರಜ್ವಲಿತ ಆಗ್ತದೆ. ಇಡೀ ಹಳೆ ಜಗತ್ತೇ ಸ್ವಾಹ ಆಗ್ಬೇಕೀಗ. ಪತಿತ ಜಗತ್ತಂತೂ ವಿನಾಶ ಆಗಲೇಬೇಕು. ನಹಿತೋ ಪಾವನ ದುನಿಯಾ कैसे हो, ಪತಿತ ಜಗತ್ತು ಹೋಗದೆ ಪಾವನ ಜಗತ್ತು ಹೇಗೆ ಬರ್ತದೆ? ತುಮ್ कहते भी हो हे पतित पावन आओ, तो ಪತಿತ ದುನಿಯಾ ಪಾವನ ದುನಿಯಾ ಇಕ್ಕಟ್ಟಿ ಹೇಗೆ ಕ್ಯಾ? ಪತಿತ ಪಾವನ ಬಾ ಅಂತ ಹೇಳಿ ಕರಿತೇವೆ. ಪತಿತ ಜಗತ್ತು ಪಾವನ ಜಗತ್ತು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯವಾ? ಪತಿತ ಜಗತ್ತಿನ ವಿನಾಶ ಆಗ್ತದೆ. ಇಸ್ಮೆ ತೋ ಖುಷಿ ಹೋನಾ ಚಾಹಿಯೆ, ಇದರಲ್ಲಂತೂ ಖುಷಿ ಪಡಬೇಕಲ್ವಾ? ಮಹಾಭಾರತ್ ಕಿ ಲಡಾಯಿ ಲಗೀತಿ ಜಿಸ್ಸೆ ಸ್ವರ್ಗೆ ಗೇಟ್ ಖುಲೆ. ಮಹಾಭಾರತ ಯುದ್ಧ ನಡೆದಿತ್ತು, ಇದರಿಂದ ಸ್ವರ್ಗದ ಗೇಟ್ ತೆರೆಯಲ್ಪಟ್ಟಿದೆ. कहते हैं ये वही महाभारत लड़ाई है, ಅದೇ ಮಹಾಭಾರತ ಯುದ್ಧ ಇದು. ये तो अच्छा है, पति दुनिया खत्म हो जाएगी, पीस के लिए माता मारने की दरकार क्या है? ಪತಿತ ಜಗತ್ತಂತೂ ವಿನಾಶ ಆಗ್ಲೇಬೇಕು. ಯಾಕಂದ್ರೆ ಸ್ಥಾಪನೆ ಆಗ್ತಾ ಇರೋದು ಹೊಸ ಜಗತ್ತು, ಶಾಂತಿಯ ಜಗತ್ತು, ಸುಖದ ಜಗತ್ತು. ಈಗ ಈ ಅಶಾಂತಿಗೋಸ್ಕರ ಎಷ್ಟು ಮನುಷ್ಯ ದುಃಖದಲ್ಲಿದ್ದಾನೆ. ಪೀಸ್ ಕೆ ಲಿಯೇ ಮಾತಾ ಮಾರ್ನೆ ಕಿ ದರ್ಕಾರ್ ಕ್ಯಾ ಹೈ? ಶಾಂತಿಯ ಜಗತ್ತು ಸ್ಥಾಪನೆ ಆಗ್ತಾ ಇದೆ, ಮತ್ತೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿದೆ? ಈ ಪತಿತ ಜಗತ್ತಂತೂ ಸಮಾಪ್ತಿ ಆಗ್ಲೇಬೇಕು. ತುಮ್ಕೋ ಜೋ ಅಬ್ ತೀಸರಾ ನೇತ್ರ ಮಿಲಾ ಹೇ ವ ಕೋಯ್ ಕೋ ನಹಿ ಹೈ. ಈಗ ತಮಗೆ ಇಷ್ಟೆಲ್ಲಾ ಜ್ಞಾನದ ಸತ್ಯ ವಿಚಾರ ಗೊತ್ತಾಯಿತು. ಇದು ಜ್ಞಾನದ ಮೂರನೇ ನೇತ್ರ ನಮಗೆ ಸಿಕ್ಕಿದೆ. ಇದು ಬೇರೆ ಯಾರಿಗೂ ಸಹ ಗೊತ್ತೇ ಇಲ್ಲ. ತುಮ್ ಬಚ್ಚೋಂ ಕೋ ಖುಷ್ ಹೋನಾ ಚಾಹಿಯೆ. ನಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಏನ್ ಖುಷಿ? ನಾವೀಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನ ಪಡಿತಾ ಇದ್ದೇವೆ. ಬಾಬಾ ಹಮ್ನೆ ಅನೇಕ ಬಾರ್ ಆಪ್ಸೆ ವರ್ಷ ಲಿಯಾ ಹೈ. ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಬಾಬಾ ತಮ್ಮಿಂದ ನಾವು ಅನೇಕ ಬಾರಿ ಆಸ್ತಿಯನ್ನ ಪಡ್ಕೊಂಡಿದ್ದೀವಿ. ಆದರೆ ನಂತರ ರಾವಣನೇ ಫಿರ್ ಶಾಪ ದಿಯಾ. ದ್ವಾಪರದಲ್ಲಿ ರಾವಣನಿಂದ ಶಾಪ ಸಿಕ್ತು. ಯ ಬಾತಿ ಯಾದ್ ಕರ್ನ ಸಹಜ, ನೆನ್ಪಿಟ್ಕೊಳ್ಳಿಕ್ಕೆ ಬಹಳ ಸಹಜ ಇದೆ ಈ ಜ್ಞಾನ. ಬಾಕಿ ಸಬ್ ದಂತ ಕಥಾಯೇ ಹೈ. ಇನ್ನು ಭಕ್ತಿಯಲ್ಲಿ ಎಷ್ಟೋ ಕೆಲವೊಂದು ಕಥೆಗಳಿದಾವೆ, ದಂತ ಕಥೆಗಳು ಸಹ ಇದಾವೆ. ತುಮ್ಕೋ ಇತನಾ ಸಾವುಕಾರ ಬನಾಯ ಫಿರ್ ಗರೀಬ್ ಕ್ಯೂ ಬನೆ. ವಿಚಾರ ಮಾಡಬೇಕು. ಶಿವಬಾಬಾ ಸಂಗಮಯುಗದಲ್ಲಿ ಎಂತ ಶ್ರೇಷ್ಠ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿನ ಕೊಟ್ಟಿದ್ರು, ಎಷ್ಟು ಸಿರಿವಂತರನ್ನಾಗಿ ಮಾಡಿದ್ರು. ಮತ್ತೆ ಯಾಕಿಷ್ಟು ಈ ಮಟ್ಟಕ್ಕೆ ಯಾಕೆ ಬಂದಿರೋದು? ಗರೀಬ್ ಕ್ಯೂ ಬನೆ, ಯಾಕೆ ಬಡವರಾದ್ರು? ಇದೆಲ್ಲವೂ ಸಹ ಸೃಷ್ಟಿ ನಾಟಕದಲ್ಲಿ ನೋಂದಾವಣೆ ಆಗಿದೆ. ಹಾಗಾಗಿ ಗಾಯನವೂ ಸಹ ಇದೆ. ಜ್ಞಾನ ಭಕ್ತಿ ವೈರಾಗ್ಯ. ಭಕ್ತಿ ಸೇ ವೈರಾಗ್ಯ ತಬ್ ಹೋ ಜಬ್ ಜ್ಞಾನ ಮಿಲೆ. ಭಕ್ತಿಯಿಂದ ವೈರಾಗ್ಯ ಯಾವಾಗ ಬರ್ತದೆ? ಜ್ಞಾನ ಸಿಕ್ಕಾಗ. ಜ್ಞಾನ ಸಿಕ್ಕಿದೆ ನಮಗೀಗ, ಹಾಗಾಗಿ ಭಕ್ತಿಯಿಂದ ವೈರಾಗ್ಯ ಬಂತು. ಸಾರಿ ದುನಿಯಾ ಪುರಾಣಿ ದುನಿಯಾ ಸೇ ವೈರಾಗ್ಯ. ಇಡೀ ಹಳೆ ಜಗತ್ತಿನಿಂದನೇ ವೈರಾಗ್ಯ. ಬಾಬೆಳ್ತ್ರಿ ಇದಂತೂ ಕಬ್ರಿಸ್ತಾನ್. 84 ಜನ್ಮದ ಚಕ್ರ ಈಗ ಮುಗೀತು. ಈಗ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಅಭಿ ಘರ್ ಚಲ್ನಾ ಹೈ. ಮುझे ಯಾದ್ ಕರೋ ತೋ ಮೇರೆ ಪಾಸ್ ಚಲೆ ಆಯೆಂಗೆ. ಬಾಬಾ ಹೇಳ್ತಾರೆ, ನನ್ನೊಬ್ಬ ನೆನಪು ಮಾಡಿ, ಆಗ ನೀವು ನನ್ನ ಬಳಿ ಬಂದ್ಬಿಡ್ತೀರಿ. ವಿಕರ್ಮ ವಿನಾಶ ಹೋ ಜಾಯೆಂಗೆ. ವಿಕರ್ಮವೂ ಸಹ ವಿನಾಶ ಆಗ್ತದೆ. ಅವ್ರ ಕೊಯ್ ಉಪಾಯ ನಹಿ, ಮತ್ತೆ ಬೇರೆ ಯಾವುದೇ ಉಪಾಯ ಇಲ್ಲ. ಯೋಗ ಅಗ್ನಿ ಸೇ ಪಾಪ ಭಸ್ಮ ಹೋಂಗೆ, ಗಂಗಾ ಸ್ನಾನ ಸೆ ನಹಿ ಹೋಂಗೆ. ಯೋಗಾಗ್ನಿಯಿಂದ ಪಾಪ ಭಸ್ಮ ಆಗ್ತದೆ ವಿನಃ ಗಂಗಾ ಸ್ನಾನದಿಂದ ಆಗೋದಿಲ್ಲ. ಬಾಬಾ कहते हैं माया ने तुमको मूर्ख बना दिया है. ಏಪ್ರಿಲ್ ಫೂಲ್ कहते हैं ना. ಬಾಬಾ ಹೇಳ್ತಾರೆ, ಮಾಯೆ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿಬಿಟ್ಟಿದೆ.
ಫೂಲ್ ಅಂತ ಹೇಳ್ತಾರೆ, ಏಪ್ರಿಲ್ ಫೂಲ್ ಅಂತಾನು ಹೇಳ್ತಾರಲ್ವಾ. ಅಭಿ ಮೈ ತುಮ್ಕೋ ಲಕ್ಷ್ಮೀ ನಾರಾಯಣ್ ಜೈಸಾ ಬನಾನೆ ಆಯಾ ಹೂಂ. ಈಗ ಬಾಬಾ ಸತ್ಯವಾಗಿಯೂ ನಮ್ಮನ್ನ ಲಕ್ಷ್ಮೀ ನಾರಾಯಣರಂತೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಶಿವಬಾಬಾ ಬಂದಿದ್ದಾರೆ. ಚಿತ್ರ ತೋ ಬಹುತ್ ಅಚ್ಚೆ ಹೇ, ಆಜ್ ಹಮ್ ಕ್ಯಾ ಹೇ, ಕಲ್ ಹಮ್ ಕ್ಯಾ ಬನೆಂಗೆ. ಈಗ ಚಿತ್ರವನ್ನು ನೋಡುವಾಗ ನಮ್ಮ ಮುಂದಿನ ಭವಿಷ್ಯ ಸ್ವರೂಪ ಕಾಣಿಸುತ್ತದೆ. ಇವತ್ತು ನಾವು ಏನಾಗಿದ್ದೇವೆ, ನಾಳೆ ಏನಾಗಲಿದ್ದೇವೆ, ಏನಾಗ್ತೇವೆ. ಪರಂತು ಮಾಯಾ ಕಮ್ ನಹಿ ಹೇ, ಗೊತ್ತಿದೆ ಮುಂದೆ ನಾವು ಭವಿಷ್ಯ ಏನಾಗಬೇಕು. ಆದ್ರೆ ಮಾಯೇನು ಕಡಿಮೆ ಇಲ್ಲ. ಮಾಯಾ ಡೋರ್ ಬಾಂಧೆ ನಹಿ ದೇತಿ ಹೇ. ಬುದ್ಧಿಯೋಗ ಅಥವಾ ಬಾಬನೊಂದಿಗೆ ಸಂಬಂಧವನ್ನ ಜೋಡಿಸುವುದಕ್ಕೆ ಮಾಯೆ ಬಿಡುವುದಿಲ್ಲ. ಖಿಂಚಾತಾನ್ ಹೋತಿ ಹೇ, ಎಳಿತಾ ಇರ್ತದೆ ಮಾಯೆ. ಹಮ್ ಬಾಬಾ ಕೋ ಯಾದ್ ಕರ್ತೆ ಫಿರ್ ಪತಾ ನಹಿ ಕ್ಯಾ ಹೋತಾ ಹೇ, ಭೂಲ್ ಜಾತೆ ಹೇ. ಬಾಬಾ ನೆನಪು ಮಾಡಬೇಕು ಅಂತ ಕೂತ್ಕೊಂಡಿರ್ಬೋದು, ಅರೆ ಗೊತ್ತೇ ಆಗುದಿಲ್ಲ, ಯಾಕೆ ಮರ್ತೋಗ್ತೇವೆ. ಮಾಯೆ ಎಷ್ಟು ಪ್ರಬಲ ಇದೆ. ಇಸ್ಮೆ ಮೆಹನತ್ ಹೇ, ಇದರಲ್ಲಿ ಪರಿಶ್ರಮ ಇದೆ. ಇಸ್ಲಿಯೇ ಭಾರತ್ ಕಾ ಪ್ರಾಚೀನ ಯೋಗ ಮಶೂರ್ ಹೇ. ಭಾರತದ ಪ್ರಾಚೀನ ಯೋಗ ಇದು ಬಹಳ ಪ್ರಸಿದ್ಧಿ ಇದೆ. ಉನ್ಹೋಂಕೋ ವರ್ಷ ಕಿಸ್ನೆ ದಿಯಾ. ಸತ್ಯುಗದ ಲಕ್ಷ್ಮೀನಾರಾಯಣ ಅವರಿಗೆ ಆಸ್ತಿ ಯಾರು ಕೊಟ್ಟಿದ್ದಾರೆ ಇದು ಯಾರಿಗೂ ಸಹ ಗೊತ್ತಿಲ್ಲ. ಬಾಪ್ ಕೇತೆ ಬಚ್ಚೋ ಮೈ ತುಮ್ಕೋ ಫಿರ್ ಸೆ ವರ್ಷ ದೇನೆ ಆಯಾ ಹೂಂ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಮತ್ತೆ ಪುನಃ ಆಸ್ತಿಯನ್ನ ಕೊಡಲು ಬಂದಿದ್ದೇನೆ. ಯತ್ತೋ ಬಾಪ್ ಕಾ ಕಾಮ್ ಹೇ, ಇದು ಸ್ವಯಂ ಒಬ್ಬ ತಂದೆಯ ಕರ್ತವ್ಯ ಆಗಿದೆ. ಈಗಂತೂ ಎಲ್ಲರೂ ನರಕವಾಸಿ, ಈಗ ಶಿವಬಾಬಾ ಸ್ವರ್ಗವಾಸಿಯನ್ನಾಗಿ ಮಾಡ್ತಾ ಇದ್ದಾರೆ. ತೋ ತುಮ್ ಖುಷ್ ಹೋ ರಹೆ ಹೋ, ನೀವೆಷ್ಟು ಖುಷಿಯಲ್ಲಿರಬೇಕು. ಯಹಾ ಕೋಯಿ ಆತೆ ಹೇ ಸಮಜ್ತೆ ಹೇ ತೋ ಖುಷಿ ಹೋತಿ ಹೇ. ಜ್ಞಾನ ಸರಿಯಾಗಿ ಅರ್ಥ ಆಗ್ತಾ ಹೋದಂತೆ ಎಷ್ಟು ಖುಷಿ ಆಗ್ತದೆ. ಯಾರಾದ್ರೂ ಬರ್ತಾರೆ, ಕೇಳ್ತಾರೆ, ಜ್ಞಾನ ಕೇಳ್ತಾರೆ, ಖುಷಿ ಹೋತಿ ಹೇ, ಬರೋಬರ್ ಟೀಕ್ ಹೇ. ಸತ್ಯ ಅಂತ ಗೊತ್ತಾದಾಗ ಆತ್ಮನಿಗೆ ಖುಷಿ ಆಗ್ತದೆ. 84 ಜನ್ಮೋ ಕಾ ಹಿಸಾಬ್ ಹೇ. ಏನ್ ಜ್ಞಾನ ಕೊಟ್ಟಿದ್ದಾರೆ ಬಾಬಾ, 84 ಜನ್ಮಗಳ ಲೆಕ್ಕ ಇದೆ. ತಂದೆಯಿಂದ ಆಸ್ತಿಯನ್ನು ಪಡಿಬೇಕು. ಬಾಪ್ ಜಾನ್ತೆ ಹೇ ಆಧಾ ಕಲ್ಪ ಭಕ್ತಿ ಕರ್ತೆ ತುಮ್ ಥಕ್ ಗಯೇ ಹೋ. ಅರ್ಧ ಕಲ್ಪ ಭಕ್ತಿಯನ್ನ ಮಾಡಿ ನೀವೆಷ್ಟು ಸುಸ್ತಾಗ್ಬಿಟ್ಟಿದ್ದೀರಿ. ಮಿಟೆ ಬಚ್ಚೆ ಬಾಪ್ ತುಮ್ಹಾರಿ ಸಬ್ ತಕ್ ದೂರ್ ಕರೆಂಗೆ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಎಲ್ಲಾ ಸುಸ್ತನ್ನು ನಾನು ದೂರ ಮಾಡ್ತೇನೆ. ಅಬ್ ಭಕ್ತಿ ಅಂಧಿಯಾರ ಮಾರ್ಗ ಪೂರಾ ಹೋತಾ ಹೇ, ಕಹಾ ಜಾತಾ ಹೇ, ಯಹಾ ದುಃಖದಾಮ್. ಈಗೆಲ್ಲ ಅಂಧಕಾರ ಪೂರ್ಣ ಆಗ್ತಾ ಇದೆ. ಶಿವಬಾಬಾ ಸತ್ಯ ಜ್ಞಾನದ ಬೆಳಕನ್ನು ಕೊಟ್ಟಿದ್ದಾರೆ. ಎಷ್ಟು ದುಃಖಧಾಮ ಇದೆ. ಸತ್ಯುಗ ಹೇಗಿದೆ, ಸುಖಧಾಮ ಅದು ಎಲ್ಲಿ. ಸುಖಧಾಮ ಹೇಗಿರ್ಬೋದು, ಈಗ ದುಃಖಧಾಮ ಹೇಗಿದೆ, ಎಷ್ಟು ವ್ಯತ್ಯಾಸ ಇದೆ. ಮೈ ದುಃಖಧಾಮ್ ಕೋ ಸುಖಧಾಮ್ ಬನಾನಿ ಕಲ್ಪಕ್ಕೆ ಸಂಗಮ ಪರ್ ಆತಾ ಹೂಂ. ನಾನು ದುಃಖಧಾಮವನ್ನ ಸುಖಧಾಮವನ್ನಾಗಿ ಮಾಡಲು ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರ್ತೇನೆ ಅಂತ ಶಿವಬಾಬಾ ಹೇಳ್ತಾರೆ. ಬಾಪ್ ಕಾ ಪರಿಚಯ ದೇನಾ ಹೇ. ಈ ರೀತಿ ಎಲ್ಲರಿಗೂ ಸಹ ತಂದೆ ಪರಿಚಯವನ್ನ ಕೊಡಬೇಕು. ಬಾಪ್ ಬೇಹದ್ ಕಾ ವರ್ಷ ದೇನೆ ವಾಲಾ ಹೇ. ಶಿವಬಾಬಾ ಬೇಹದ್ದಿನ ಆಸ್ತಿಯನ್ನ ಕೊಡುವಂತವರು. ಏಕಿ ಹಿ ಮಹಿಮಾ ಹೇ, ಆ ಒಬ್ಬರದ್ದೇ ಮಹಿಮೆ ಇದೆ. ಶಿವಬಾಬಾ ನಹಿ ಹೋತಾ ತೋ ತುಮ್ಕೋ ಪಾವನ್ ಕೌನ್ ಬನಾತಾ. ಶಿವಬಾಬಾ ಇಲ್ಲದಿದ್ದರೆ ಪಾವನರನ್ನಾಗಿ ಮಾಡುವಂತವ್ರು ಯಾರು. ಡ್ರಾಮಾ ಮೇ ಸಾರಿ ನೂಂದ್ ಹೇ, ಎಲ್ಲವೂ ಸಹ ಸೃಷ್ಟಿ ನಾಟಕದಲ್ಲಿ ನೋಂದಾವಣೆ ಆಗಿದೆ. ಕಲ್ಪ ಕಲ್ಪಕ್ಕೂ ಸಹ ಬಾಬನನ್ನ ಎಷ್ಟು ಕರೀತಾರೆ ಭಕ್ತಿ ಮಾರ್ಗದಲ್ಲಿ, ಹೇ ಪತಿತ ಪಾವನ ಬಾ ಅಂತ ಹೇಳಿ ಶಿವಬಾಬನ್ ಕರೀತಾರೆ. ಹಾಗಾಗಿ ಶಿವಬಾಬಾ ಈ ಜಗತ್ತಿಗೆ ಬಂದು ಹೋಗಿದ್ದಾರೆ ಅನ್ನಲಿಕ್ಕೆ ಪ್ರತೀಕ ಯಾವುದು, ಶಿವರಾತ್ರಿಯನ್ನು ಸಹ ಆಚರಿಸ್ತಾರಲ್ವಾ. कहते हैं ब्रह्मा ने स्वर्ग की स्थापना की, फिर शिव ने क्या किया, जो शिव जयंती मनाते. ಬ್ರಹ್ಮನಿಂದ ಸೃಷ್ಟಿ ರಚನೆ ಆಯಿತು, ಸ್ವರ್ಗ ಸ್ಥಾಪನೆ ಆಯಿತು. ಹಾಗಾದ್ರೆ ಶಿವಬಾಬಾ ಬಂದು ಏನ್ ಮಾಡಿದ್ದಾರೆ. ಶಿವಬಾಬಾ ಬಂದು ಈ ಜಗತ್ತಿನಲ್ಲಿ ಸತ್ಯ ಜ್ಞಾನವನ್ನ ಕೊಟ್ಟು ಸ್ವರ್ಗ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿಷ್ಟೆಲ್ಲ ಅನೇಕ ಪ್ರತೀಕಗಳಿದಾವೆ. ಬ್ರಹ್ಮನೇ ಸ್ಥಾಪನೆ ಮಾಡಿದ್ದೆ ಆದ್ರೆ ಶಿವನ ಇಷ್ಟೆಲ್ಲ ಪ್ರತೀಕ ಮೂರ್ತಿಗಳು, ಶಿವ ಜಯಂತಿ, ಶಿವರಾತ್ರಿ ಆಚರಿಸುವುದು, ಇಷ್ಟೆಲ್ಲ ಆಚರಣೆ ಯಾಕೆ ಬರ್ತಿತ್ತು. ಕುಚ್ ಬಿ ಸಮಸ್ಯೆ ನಹಿ ಹೇ. ಜಗತ್ತಿನ ಮನುಷ್ಯರಿಗೆ ಎಷ್ಟೋ ಸತ್ಯ ವಿಚಾರ ಗೊತ್ತಿಲ್ಲ. ತುಮ್ಹಾರಿ ಬುದ್ಧಿ ಮೇ ಜ್ಞಾನ ಏಕದಮ್ ಬೈಟ್ ಜಾನಾ ಚಾಹಿಯೆ. ನಮಗೀಗ ಅರಿವಾಯ್ತು, ಜ್ಞಾನ ಬುದ್ಧಿಯಲ್ಲಿ ಕುಂತು ಬಿಡಬೇಕು. ಡೋರ್ ಏಕೆ ಸಾಥ್ ಬಾಂಧಿ ಹೇ. ಇವತ್ತು ವಿಶೇಷವಾಗಿ ಬಾಬಾ ಹೇಳ್ತಾರೆ, ನಮ್ಮೆಲ್ಲರ ಸೂತ್ರ, ನಮ್ಮೆಲ್ಲರ ಬುದ್ಧಿ ಎನ್ನುವಂತಹ ದಾರ ಆ ಒಬ್ಬ ತಂದೆಯೊಂದಿಗೆ ಜೋಡಿಸಲ್ಪಟ್ಟಿದೆ. ತೋ ಫಿರ್ ಅವ್ರ ಕೊಯ್ಕೆ ಸಾಥ್ ನಹಿ ಬಾಂಧೋ. ಯಾವಾಗಲೂ ಒಬ್ಬ ತಂದೆಯೊಂದಿಗೆ ಬುದ್ಧಿಯ ಸಂಬಂಧ ಜೋಡಿಸಿರ್ಬೇಕು. ಬೇರೆ ಅನ್ಯ ಯಾರ ಕಡೆನೂ ಸಹ ಬುದ್ಧಿ ಹೋಗಬಾರ್ದು. ನಹಿ ತೋ ಗಿರ್ ಪಡೆಂಗೆ. ಸೂತ್ರ ಒಬ್ಬನೊಂದಿಗೆ ಬಂಧಿಸಲ್ಪಡಬೇಕು, ಇಲ್ಲಾಂದ್ರೆ ಬೀಳ್ಬೇಕಾಗ್ತದೆ. ಲೌಕಿಕ ಪಾರಲೌಕಿಕ ಬಾಪ್ ಮೋಸ್ಟ್ ಸಿಂಪಲ್ ಹೇ. ಪಾರಲೌಕಿಕ ತಂದೆ ಅಂದ್ರೆ ಶಿವಬಾಬಾ ಬಹಳ ಸರಳ ಇದ್ದಾರೆ. ಕೊಯ್ ಟಾಟ್ ಬಾಟ್ ನಹಿ, ಯಾವುದೇ ಪ್ರಕಾರದ ಆಡಂಬರ ಇಲ್ಲ. ವ ಬಾಪ್ ತೋ ಮೋಟ್ರೋ ಮೇ ಏರೋಪ್ಲೇನ್ ಮೇ ಘೂಮ್ತೆ ಹೇ. ಯ ಬೇಹದ್ ಕಾ ಬಾಪ್.
ಲೌಕಿಕದಲ್ಲಿ ತಂದೆ ಅಥವಾ ಲೌಕಿಕದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ. ಅವರು ಬೇಕಾದಷ್ಟು ಏರೋಪ್ಲೇನಲ್ಲಿ ಅಡ್ಡಾಡಬಹುದು, ಬೇಕಾದಷ್ಟು ವೈಭವ ಇರ್ಬೋದು. ಆದರೆ ಇಲ್ಲಿ ಬೇಹದ್ದಿನ ತಂದೆ, ಸ್ವಯಂ ಪರಮಾತ್ಮ ತಂದೆ, ಪಾರಲೌಕಿಕ ತಂದೆ ಎಷ್ಟು ಸಿಂಪಲ್ ಇದ್ದಾರೆ. ಬಾಬಾ ಹೇಳ್ತಾರೆ, ನಾನು ಪತಿತ ಜಗತ್ತಿನಲ್ಲಿ, ಪತಿತ ಶರೀರದಲ್ಲಿ ಮಕ್ಕಳ ಸೇವೆಗಾಗಿ ನಾನು ಬಂದಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ತುಮ್ನೆ ಬುಲಾಯ ಹೇ ಅವಿನಾಶಿ ಸರ್ಜನ್ ಆವೋ. ನೀವೇ ಅಲ್ವಾ ಕರೆದಿರೋದು, ಅವಿನಾಶಿ ಸರ್ಜನ್ ಬಾ ಅಂತ ಕರೆದಿದ್ದೀರಿ. ಈಗ ನಾನು ಬಂದು ನಿಮಗೆ ಆತ್ಮಕ್ಕೆ ಜ್ಞಾನದ ಇಂಜೆಕ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಬಾ ಕಿತ್ತೆ ಹೇ ಯೋಗ ಲಗಾವೋ ತೋ ತುಮ್ಹಾರೆ ಪಾಪ ಭಸ್ಮ ಹೋಂಗೆ. ತಂದೆ ತಿಳಿಸ್ತಾರೆ, ಯೋಗವನ್ನ ಜೋಡಿಸಿ, ಆಗ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ. ಬಾಪ್ ಹೇ ಹಿ 63 ಜನ್ಮೋಂಕ ದುಃಖಹರ್ತ. ಪರಮಾತ್ಮನಿಗೆ ಮಹಿಮೆ ಇದೆ, ದುಃಖಹರ್ತ ಅಂತ ಹೇಳಿ. ಹಾಗಾದ್ರೆ ಎಷ್ಟು ಜನ್ಮದ ದುಃಖವನ್ನ ದೂರ ಮಾಡುವಂತವ್ರು? 63 ಜನ್ಮಗಳ ದುಃಖವನ್ನ ದೂರ ಮಾಡುವಂತ ದುಃಖಹರ್ತ. 21 ಜನ್ಮಗಳ ಸುಖವನ್ನು ಕೊಡುವಂತಹ ಸುಖಕರ್ತ ಶಿವಬಾಬಾ ಆಗಿದ್ದಾರೆ. ಅಚ್ಚಾ, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते। ಇವತ್ತಿನ ಧಾರಣೆ, अपनी बुद्धि की रूहानी डोर एक बाप के साथ बांधनी है। ತಮ್ಮ ಬುದ್ಧಿಯ ಆತ್ಮಿಕ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಬೇಕು. ಏಕಿ ಹಿ ಶ್ರೀಮತ್ ಪರ್ ಚಲ್ನಾ ಹೇ, ಒಬ್ಬರ ಶ್ರೀಮತದನುಸಾರವಾಗಿಯೇ ನಡೆಯಬೇಕು. ಎರಡನೇದು, ಹಮ್ ಮೋಸ್ಟ್ ಸ್ವೀಟೆಸ್ಟ್ ಜಾಡ್ ಕಾ ಕಲಂ ಲಗಾ ರಹೇ ಹೇ, ಇಸ್ಲಿಯೇ ಪಹಲೆ ಸ್ವಯಂ ಕೋ ಬಹುತ್ ಬಹುತ್ ಸ್ವೀಟ್ ಬನಾನಾ ಹೇ. ನಾವು ಬಹಳ ಮಧುರ ವೃಕ್ಷದ ನಾಟಿ ಮಾಡುತ್ತಿದ್ದೇವೆ, ಆದ್ದರಿಂದ ಸ್ವಯಂವನ್ನು ಬಹಳ ಬಹಳ ಮಧುರ ಮಾಡಿಕೊಳ್ಳಬೇಕಾಗಿದೆ. ಯಾದ್ ಕಿ ಯಾತ್ರಾ ಮೇ ತತ್ಪರ ವಿಕರ್ಮ ವಿನಾಶ ಕರ್ನೆ ಹೇ, ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕು. ವರದಾನ್, ಸರ್ವ ಖಜಾನೋ ಕೋ ವಿಶ್ವ ಕಲ್ಯಾಣ ಪ್ರತಿ ಯೂಸ್ ಕರ್ನೆ ವಾಲೆ ಸಿದ್ಧಿ ಸ್ವರೂಪ ಭವ. ಸರ್ವ ಖಜಾನೆಗಳನ್ನು ವಿಶ್ವ ಕಲ್ಯಾಣದ ಪ್ರತಿ ಉಪಯೋಗಿಸುವಂತಹ ಸಿದ್ಧಿ ಸ್ವರೂಪ ಆಗಿರಿ. जैसे अपने हद की प्रवृत्ति में, अपने हद के स्वभाव संस्कारों की प्रवृत्ति में बहुत समय लगा देते हैं, ಹೇಗೆ ನಿಮ್ಮ ಮಿತವಾದ ವೃತ್ತಿಯಲ್ಲಿ ಅಥವಾ ಮಿತವಾದ ಹದ್ದಿನ ಸ್ವಭಾವ ಸಂಸ್ಕಾರಗಳ ಪ್ರವೃತ್ತಿಯಲ್ಲಿ ಬಹಳಷ್ಟು ಸಮಯವನ್ನು ತೊಡಗಿಸ್ತಾ ಇರ್ತೀರಿ. ಲೇಕಿನ್ ಅಪ್ನಿ ಅಪ್ನಿ ಪ್ರವೃತ್ತಿ ಸೆ ಪರೆ ಅರ್ಥಾತ್ ಉಪರಾಮ್ ರಹೋ. ಆದರೆ ತಮ್ಮ ತಮ್ಮ ಪ್ರವೃತ್ತಿಯಿಂದ ದೂರ ಅಂದ್ರೆ ಉಪರಾಮರಾಗಿದ್ದಾಗ, और हर संकल्प बोल कर्म और संबंध संपर्क में ಬ್ಯಾಲೆನ್ಸ್ ರಖೋ. ಪ್ರತಿ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡಾಗ ಸರ್ವ ಖಜಾನೆಗಳ ಉಳಿತಾಯದ ಮುಖಾಂತರ ಕಮ್ ಖರ್ಚ ಬಾಲಾನಶಿನ್, ಖರ್ಚು ಕಡಿಮೆ ಹೆಚ್ಚು ಲಾಭವನ್ನ ಪಡೆಯಬಹುದು. ಸಂಕಲ್ಪಗಳು ಸಹ ಒಂದು ಖಜಾನೆ. ಅವುಗಳನ್ನು ಸ್ವಯಂಗೆ ಬದಲಾಗಿ ವಿಶ್ವ ಕಲ್ಯಾಣದ ಪ್ರತಿಯಾಗಿ ಉಪಯೋಗಿಸಿ, ಆಗ ಸಿದ್ಧಿ ಸ್ವರೂಪರು ಆಗುತ್ತೀರಿ. स्लोगन, एक ही लगन में सदा मगन रहो तो निर्विघ्न बन जाएंगे. ಒಬ್ಬರ ಲಗನ್ನಲ್ಲಿ ಸದಾ ಮಗ್ನರಾಗಿದ್ದಾಗ ನಿರ್ವಿಘ್ನರಾಗಿ ಬಿಡುತ್ತೀರಿ. ಓಂ ಶಾಂತಿ. ಈ ದೇಹವೆಂಬ ಮಂದಿರದಲ್ಲಿ ನನಾತ್ಮ ಚೈತನ್ಯ ಮೂರ್ತಿ, ಪ್ರಕಾಶಮಯ ಜ್ಯೋತಿ, ನಾನು ಆತ್ಮ ಪವಿತ್ರತೆಯ ಮೂರ್ತಿಯಾಗಿದ್ದೇನೆ. ಪವಿತ್ರ ಸ್ವರೂಪ, ಚೈತನ್ಯ ಮೂರ್ತಿ, ಶಕ್ತಿಶಾಲಿ ಮೂರ್ತಿ, ಅವಿನಾಶಿ ನನಾತ್ಮ ಮೂರ್ತಿ. ಬೃಕುಟಿ ಎಂಬ ಗರ್ಭಗುಡಿಯ ಒಳಗಡೆ ನನಾತ್ಮ ಪವಿತ್ರತೆಯ ಮೂರ್ತಿ ವಿರಾಜಮಾನವಾಗಿದ್ದೇನೆ. ಪವಿತ್ರತೆಯೇ ನನ್ನ ಜೀವನದ ಅಲಂಕಾರ.
ಪವಿತ್ರತೆ ನನ್ನ ಸ್ವಧರ್ಮ. ಪರಿಶುದ್ಧವಾದಂತಹ ಸ್ಥಿತಿ. ನನ್ನ ಆತ್ಮಮೂರ್ತಿ ಪೂಜ್ಯ ಸ್ವರೂಪದಲ್ಲಿದ್ದು ಅನೇಕ ದುಃಖಿ ಆತ್ಮರು, ಅಶಾಂತ ಆತ್ಮರಿಗೆ ಪವಿತ್ರಮಯ ಕಿರಣಗಳ ಪ್ರಕಂಪನಗಳಿಂದ ಅನೇಕ ಆತ್ಮ ಜ್ಯೋತಿಗಳಿಗೆ ಪವಿತ್ರತೆಯ ಪ್ರಕಾಶವು ಆತ್ಮಗಳಲ್ಲಿ ತುಂಬುತ್ತಿದೆ, ಶಕ್ತಿಯನ್ನು ಕೊಡುತ್ತಿದೆ. ದುಃಖ, ಅಶಾಂತಿ, ಗೊಂದಲ, ಈರ್ಷೆ, ದ್ವೇಷ ಎಲ್ಲ ದ್ವಂದ್ವಗಳಿಂದ ಮುಕ್ತರಾಗುತ್ತಿದ್ದಾರೆ. ನನ್ನ ಆತ್ಮ ಪೂಜ್ಯ ಸ್ಥಿತಿಯಲ್ಲಿ ಶಕ್ತಿಶಾಲಿ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ನನ್ನ ಸುತ್ತಮುತ್ತಲು ಎಷ್ಟೊಂದು ಪರಿಶುದ್ಧವಾದಂತಹ ಪ್ರಭೆ, ಮನಸ್ಸು ಹಗೂರ, ಸಂಕಲ್ಪಗಳು ಪರಿಶುದ್ಧವಾಗಿದೆ. ಯಾವ ಗೊಂದಲ ಇಲ್ಲ. ನಾತ್ಮ ಪೂಜ್ಯ ಸ್ವರೂಪದಲ್ಲಿ ಎಷ್ಟೊಂದು ಎತ್ತರವಾದ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಶ್ರೇಷ್ಠ ಸ್ಥಿತಿ, ಪವಿತ್ರ ಸ್ಥಿತಿ, ಶಕ್ತಿಶಾಲಿ ಮನಸ್ಸಿನ ಆಲೋಚನೆಗಳು. ಎಲ್ಲಿ ಪವಿತ್ರತೆ, ಶುದ್ಧತೆ ಇದೆ, ಅಲ್ಲಿ ಆಂತರಿಕವಾಗಿ ಖುಷಿ, ಸುಖ, ಆನಂದ, ಅಪಾರವಾದಂತಹ ಶಾಂತಿ ಅನುಭವ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಪವಿತ್ರತೆಯ ಸಾಗರ ಶಿವ ತಂದೆಯಿಂದ ಪವಿತ್ರತೆಯ ಶಕ್ತಿ ಕಿರಣಗಳ ಮೂಲಕ ನನ್ನ ಆತ್ಮನಲ್ಲಿ ಸಂಪನ್ನವಾಗಿದೆ, ಭರ್ಪೂರಾಗಿದೆ. ಪರಮ ಪವಿತ್ರತೆಯ ಸಾಗರನ ಸಂಘದಲ್ಲಿ ನನ್ನ ಆತ್ಮ ಸದಾ ಪರಮ ಪವಿತ್ರತೆಯ ಅನುಭವವನ್ನು ಮಾಡುತ್ತಾ ಜೀವನದ ಸೂತ್ರಧಾರವನ್ನು ನನ್ನ ಆತ್ಮನ ಬುದ್ಧಿಯ ಸಂಬಂಧ ಒಬ್ಬ ಸೂತ್ರಧಾರ ಶಿವ ತಂದೆಯೊಂದಿಗೆ ಸದಾ ಜೋಡಿಸುತ್ತಾ ಪವಿತ್ರಮಯ ಶಕ್ತಿಯ ಕಿರಣಗಳನ್ನು ಸದಾ ಪಡೆಯುತ್ತಿರುವೆನು. ಬುದ್ಧಿ ಸದಾ ಒಬ್ಬ ತಂದೆಯ ಸಂಘದಲ್ಲೇ ಸ್ಥಿತನಾಗಿ ಸದಾ ಕಾಲದ ಪ್ರಾಪ್ತಿಯನ್ನು ಪಡೆಯುವ ಶ್ರೇಷ್ಠ ಅನುಭವ. ನಾನು ಮಹಾನ್ ಭಾಗ್ಯಶಾಲಿ. ನನ್ನ ಜೀವನದ ಸೂತ್ರಧಾರ ಶಿವಬಾಬಾ ಒಬ್ಬ ತಂದೆಯೊಂದಿಗೆ ಸದಾ ಸರ್ವ ಸಂಬಂಧವನ್ನು ನಿಭಾಯಿಸುತ್ತಾ ಸರ್ವ ಪ್ರಾಪ್ತಿ ಸ್ವರೂಪರಾಗೋಣ. ಓಂ ಶಾಂತಿ.
बाबा बांधी है जीवन डोर, बांधी है जीवन डोर। दिल मेरा लगा ही रहता हर पल तेरी ओर, हर पल तेरी ओर। स्नेह प्यार की तुझसे बाबा बांधी है जीवन डोर, बांधी है जीवन तुझको सदा ही देखूं, क्या से क्या बनाते हो, हर पल यही मैं सोचूं, हर पल यही मैं सोचूं। मन आंगन में अब तो बाबा, मन आंगन में अब तो बाबा, खुशियों के नाचे मोर, खुशियों के नाचे मोर। स्नेह प्यार की तुझसे बाबा बांधी है जीवन डोर, बांधी है जीवन डोर।
बांधी है जीवन डोर। दिल मेरा लगा ही रहता हर पल तेरी ओर, हर पल तेरी ओर। स्नेह प्यार की तुझसे बाबा बांधी है जीवन डोर, बांधी है जीवन डोर, बांधी है जीवन डोर, बांधी है जीवन डोर। ओम